ಸೆಪ್ಟೆಂಬರ್ ತಿಂಗಳಿನ ವಾರ್ತೆಗಳು. ಶುಭೋದಯ. ವಾರ್ತೆಗಳನ್ನು ಓದುತ್ತಿರುವ ನಾನು ಅರ್ಜುನ್, 6ನೇ ತರಗತಿಯ ವಿದ್ಯಾರ್ಥಿ. ಸೆಪ್ಟೆಂಬರ್ ತಿಂಗಳಿನ ಪ್ರಮುಖ ಸುದ್ದಿಗಳು. ಸೆಪ್ಟೆಂಬರ್ ತಿಂಗಳಿನ ಮೊದಲ ವಾರವನ್ನು ಪೌಷ್ಟಿಕಾಂಶ ವಾರವನ್ನಾಗಿ ಆಚರಿಸಲಾಯಿತು. ಶಿಕ್ಷಕರ ದಿನವನ್ನು ಸೆಪ್ಟೆಂಬರ್ 6ರಂದು ಆಚರಿಸಲಾಯಿತು ಹಾಗೂ ಅದೇ ದಿನ ಗಣೇಶ ವಿಗ್ರಹ ವಿಸರ್ಜನೆಯನ್ನು ಮಾಡಲಾಯಿತು. ಸೆಪ್ಟೆಂಬರ್ 8ರಿಂದ 14ರವರೆಗೆ ಹಿಂದಿ ಸಪ್ತಾಹವನ್ನು ಆಚರಿಸಲಾಯಿತು. ನವೋದಯ ಆಸ್ಪತ್ರೆಯ ಸಮುದಾಯ ವೈದ್ಯಕೀಯ ವಿಭಾಗ ಸಿಬ್ಬಂದಿ ಮತ್ತು ಇಂಟರ್ನ್ಗಳಿಂದ ಅತಿಥಿ ಉಪನ್ಯಾಸ. ಜಿಲ್ಲಾ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಹಂಸಿನಿ ಮತ್ತು ಮನಸ್ವಿನಿ ಪ್ರಥಮ ಸ್ಥಾನ ಪಡೆದರು. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕ ದಿನವನ್ನು ಆಚರಿಸಲಾಯಿತು. ಸುದ್ದಿ ವಿವರ. ಆರೋಗ್ಯಕರ ಆಹಾರದ ಬಗ್ಗೆ ಜಾಗೃತಿ ಮೂಡಿಸಲು ಸೆಪ್ಟೆಂಬರ್ ಮೊದಲ ವಾರವನ್ನು ರಾಷ್ಟ್ರೀಯ ಪೌಷ್ಟಿಕಾಂಶ ವಾರವನ್ನಾಗಿ ಆಚರಿಸಲಾಯಿತು ಹಾಗೂ ಮಕ್ಕಳಿಗೆ ಮಧ್ಯಾಹ್ನದ ಊಟಕ್ಕೆ ಪೌಷ್ಟಿಕತೆ ಹೊಂದಿರುವ ಆಹಾರವನ್ನು ತರಲು ಸೂಚಿಸಲಾಗಿತ್ತು. ಪೌಷ್ಟಿಕತೆ ಆಹಾರವನ್ನು ತಂದ ಮಗುವನ್ನು ಗುರುತಿಸಿ ಪ್ರಶಸ್ತಿ ಪ್ರಮಾಣ ಪತ್ರ ನೀಡಲಾಯಿತು. ಗಣೇಶ್ ವಿಗ್ರಹ ವಿಸರ್ಜನೆ ಅಂಗವಾಗಿ ವಿದ್ಯಾರ್ಥಿಗಳು ನೃತ್ಯ ಮತ್ತು ಹಾಡುಗಾರಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಇದೇ ದಿನದಂದು ಆಚರಿಸಿದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮಕ್ಕೆ ವಿದ್ಯಾನಿಧಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಚಂದ್ರಗಿರೀಶ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿ ಶಿಕ್ಷಕರನ್ನು ಅಭಿನಂದಿಸಿದರು. ಹಿಂದಿ ಭಾಷೆಯ ಮಹತ್ವವನ್ನು ಗೌರವಿಸಲು ಮತ್ತು ಉತ್ತೇಜಿಸಲು ಸೆಪ್ಟೆಂಬರ್ 8ರಿಂದ ಸೆಪ್ಟೆಂಬರ್ 14ರವರೆಗೆ ಹಿಂದಿ ಸಪ್ತಾಹವನ್ನು ಆಚರಿಸಲಾಯಿತು. ಈ ಸಮಯದಲ್ಲಿ ಹಿಂದಿ ಭಾಷೆಯಲ್ಲಿ ವಿವಿಧ ಚಟುವಟಿಕೆಗಳನ್ನು ನಡೆಸಲಾಯಿತು. ಮುಖ್ಯ ಅತಿಥಿಯಾಗಿ ಶ್ರೀಮತಿ ಡಾಕ್ಟರ್ ಸುಜಾತಾ ಅಂಬರ್ಕರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅವರು ವಿದ್ಯಾರ್ಥಿಗಳಿಗೆ ತಮ್ಮ ದೈನಂದಿನ ಜೀವನದಲ್ಲಿ ಹಿಂದಿ ಭಾಷೆ ಬಳಸಲು ಪ್ರೇರೇಪಿಸಿದರು. ಹಿಂದಿ ದಿವಸದ ಅಂಗವಾಗಿ ಹಿಂದಿ ವರ್ಧಮಾನ ಶಾಲೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಲಿಪಿ ಪ್ರಥಮ ಸ್ಥಾನ ಪಡೆದಳು. ಸಮುದಾಯ ವೈದ್ಯಕೀಯ ವಿಭಾಗದವರು ಅತಿಥಿ ಉಪನ್ಯಾಸದ ಭಾಗವಾಗಿ ನವೋದಯ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿ ಹಾಗೂ ಇಂಟರ್ನ್ಸ್ ಅವರು ಮಕ್ಕಳಿಗೆ ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ವಿವರಿಸಿದರು. ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದ ಹಂಸಿನಿ ಮತ್ತು ಮನಸ್ವಿನಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಸೆಪ್ಟೆಂಬರ್ 17ರಂದು ಕಲ್ಯಾಣ ಕರ್ನಾಟಕವನ್ನು ಭಾರತ ಮತ್ತು ಕರ್ನಾಟಕ ರಾಜ್ಯದೊಂದಿಗೆ ಏಕೀಕರಣಗೊಳಿಸಿದ ಸ್ಮರಣಾರ್ಥವಾಗಿ ಆಚರಿಸಲಾಯಿತು. ಈ ಆಚರಣೆಯಲ್ಲಿ ಧ್ವಜಾರೋಹಣ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಪುಷ್ಪಾರ್ಚನೆ ಅರ್ಪಿಸಿ ರಾಷ್ಟ್ರ ಮತ್ತು ರಾಜ್ಯ ಗೀತೆಗಳು, ಕರ್ನಾಟಕದ ಪ್ರದೇಶದ ಇತಿಹಾಸ ಮತ್ತು ಏಕೀಕರಣದ ಕುರಿತು ಭಾಷಣಗಳು ನಡೆದವು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಸಲ್ಲಿಸಿ ರಾಷ್ಟ್ರ ಮತ್ತು ರಾಜ್ಯ ಗೀತೆಗಳನ್ನು ಹಾಡುವುದರ ಮೂಲಕ ಗೌರವ ಸಲ್ಲಿಸಲಾಯಿತು. ರೇಸ್ ಚಾಣಕ್ಯ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಒಂದು ಮಹತ್ವ ಸುದ್ದಿಯನ್ನು ಹೊಂದಿದೆ. ನಮ್ಮ ಪ್ರೀತಿಯ ಪ್ರಾಂಶುಪಾಲರಾದ ಶ್ರೀಮತಿ ವಿ ಪರಿಮಳ ರೆಡ್ಡಿ ಅವರಿಗೆ ಶಾಲೆಯ ಬೆಳವಣಿಗೆಗೆ ನೀಡಿದ ಅತ್ಯುತ್ತಮ ಕೊಡುಗೆ ಮತ್ತು ಸಾಧನೆಗೆ ಎನ್ಎಲ್ಪ್ ಗ್ರೂಪ್ ಬೆಂಗಳೂರು ವತಿಯಿಂದ ಭಾರತ ಶಿಕ್ಷಣ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಎಂದು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಅಪಾರ ಸಂತೋಷವಾಗುತ್ತಿದೆ. ನಮ್ಮ ಪ್ರೀತಿಯ ಶಿಕ್ಷಕಿಯರಾದ ಶ್ರೀಮತಿ ಹೇಮಾ ಮೇಡಮ್, ಶ್ರೀಮತಿ ನಿಶಾದ್ ಮೇಡಮ್, ಶ್ರೀಮತಿ ಅನ್ವೇಷಾ ಮೇಡಮ್ ಮತ್ತು ಶ್ರೀಮತಿ ಹಿಮಬಿಂದು ಮೇಡಮ್ ಅವರಿಗೂ ಕೂಡ ರುಸ್ಮಾ ವತಿಯಿಂದ ಅತ್ಯುತ್ತಮ ಶಿಕ್ಷಕರು ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ರೇಸ್ ಚಾಣಕ್ಯ ಶಾಲೆಯ ವತಿಯಿಂದ ಎಲ್ಲ ಶಿಕ್ಷಕರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ವಾರ್ತೆಗಳು ಮುಕ್ತಾಯವಾಗಿದ್ದು, ವಾರ್ತೆಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.